ನಾಳೆ ಮಾಘ ಮಾಸದ ಹುಣ್ಣಿಮೆಯ ರಾಜಸ್ನಾನ ಇರೋದ್ರಿಂದ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ ಕಡೆಗೆ ಮುಖ ಮಾಡಿದ್ದಾರೆ. ಹೀಗಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಯೋಗಿ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ನಿನ್ನೆ ಮೊನ್ನೆ ಎಲ್ಲ ವಿಶ್ವದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ಗೆ ಮಹಾಕುಂಭಮೇಳ ಕಾರಣವಾಗಿತ್ತು. 200-300 ಕಿಲೋಮೀಟರ್ ದೂರದವರೆಗೂ ಇದು ಇನ್ನೂ ಸರಿ ಹೋಗಿಲ್ಲ. ಹೀಗಾಗಿ ಇದನ್ನು ಗಂಭೀರವಾಗಿ ಯುಪಿ ಸರ್ಕಾರ ಪರಿಗಣಿಸಿದೆ. ಪ್ರಯಾಗ್ರಾಜ್ನ ನೋ ವೆಹಿಕಲ್ ಝೋನ್ ಅಂತ ಘೋಷಣೆ ಮಾಡಿದೆ. ನಾಳೆ ರಾತ್ರಿಯವರೆಗೂ ಕೂಡ ಪ್ರಯಾಗ್ರಾಜ್ಗೆ ಯಾವುದೇ ವಾಹನ ಎಂಟ್ರಿ ಇರಲ್ಲ. ಇನ್ನು ಪ್ರಯಾಗ್ರಾಜ್ ತೆರಳುವ ರೈಲುಗಳು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇವೆ. ನಿಲ್ಲೋಕ್ಕೂ ಕೂಡ ಜಾಗ ಇಲ್ಲ ಅಂತೆ. ಇದರಿಂದ ಪ್ರಯಾಣಿಕರೆಲ್ಲ ಸಿಟ್ಟಿಗೆದ್ದು ಬಿಹಾರದಲ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ AC ಬೋಗಿಗಳ ಕಿಟಕಿ ಗಾಜುಗಳನ್ನು ಒಡೆದಾಕ್ಬಿಟ್ಟಿದ್ದಾರೆ. ವಿಪರೀತ ವಾಹನ ದಟ್ಟಣೆ ಕಾರಣ ಪ್ರಯಾಗ್ರಾಜ್ಗೆ ಅಗತ್ಯ ವಸ್ತುಗಳ ಪೂರೈಕೆಯೂ ಕೂಡ ನಿಂತುಬಿಟ್ಟಿದೆಯಂತೆ. ಪರಿಣಾಮ ಗೋಧಿ, ಮೈದಾ, ಸಕ್ಕರೆ ಬೇಕಾಗಿರುವಂಥ ವಸ್ತುಗಳು ಯಾವುದೂ ಕೂಡ ಸಿಗ್ತಾ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಅಲ್ಲಿ ಜನನೂ ಮತ್ತು ಪ್ರವಾಸಿಗರು ಕೂಡ ಒದ್ದಾಡ್ತಾ ಇದ್ದಾರೆ. ಇನ್ನು ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದು ಮೇಲೆ ಟ್ರಂಪ್ ಸರ್ಕಾರ 25% ಸುಂಕ ವಿಧಿಸಿದೆ. ಅಧಿಕ ವೆಚ್ಚದ ಕಾರಣ ನಾಣ್ಯಗಳನ್ನು ಟಂಕಿಸುವುದನ್ನು ನಿಲ್ಲಿಸಿ ಆದೇಶ ಹೊರಡಿಸಿದೆ. 51ನೇ ರಾಜ್ಯ ಕೆನಡಾ ಬದಲಾಗಬೇಕು ಎಂಬ ಬಯಕೆಯನ್ನು ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಮಧ್ಯಾಹ್ನದೊಳಗೆ ಒತ್ಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡದಿದ್ರೆ ಕದನ ವಿರಾಮ ಒಪ್ಪಂದವನ್ನು ವಾಪಸ್ ಪಡಿತೀವಿ, ಅದನ್ನು ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂದೋ ಒಂದಿನ ಉಕ್ರೇನ್ ರಷ್ಯಾದ ಭಾಗವಾಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಸ್ಟೀಲ್ ಮೇಲೆ ನಾಣ್ಯ ನಮ್ಮಲ್ಲೂ ತೆಗೆದಾಕ್ಬಿಡ್ಬೇಕು. ಯಾವನ್ರಿ ಜೋಬಲ್ ಇಟ್ಕೊಂಡು ಓಡಾಡ್ತಾನೆ? ಅದನ್ನ ಏನಕ್ಕೆ ಇಟ್ಕೋಬೇಕು? ಹಬ್ಬ ಅಂದರೆ ಮಂಗಳಾರತಿ ತಟ್ಟೆಗೆ ಹಾಕ್ತಾ ಇದ್ದಾರೆ, ಅದು ಕಡಿಮೆ ಆಗೋಗಿದೆ. ನೋಟುಗಳನ್ನ ನನ್ನ ಪ್ರಕಾರ ಅದು ಸರಿ. ಅದು ನಮ್ಮಲ್ಲೂ ನಿಲ್ಲಿಸ್ಬೇಕು. ಸುಮ್ಮನೆ ಕೆಲಸವಿಲ್ಲ. ಏನೋ ಅದನ್ನು ಕಲೆಕ್ಟ್ ಮಾಡೋರ ಆಸೆಗೋಸ್ಕರ ಅದೆಷ್ಟೋ ನಾಮಿನಲಿ ಮಾಡ್ತಾರಲ್ಲ, ಅದನ್ನು ಮಾಡಿ ಅವ್ರಿಗೆ ಕೊಡಬೇಕಷ್ಟೆ. ಸುಮ್ಮನೆ ಏನಕ್ಕೆ ಬೇಕೀಗ? 5 ರೂಪಾಯಿ ನಾಣ್ಯ ಇಲ್ಲ, ಅಷ್ಟು ವ್ಯವಹಾರಗಳನ್ನೇ ನಡೀತಾ ಇಲ್ಲ. ವೇಸ್ಟ್. ಇನ್ನು ಕಾಮಿಡಿ ಶೋ ಒಂದರಲ್ಲಿ ಹಾಸ್ಯದ ಹೆಸರಿನಲ್ಲಿ ಪರಮನೀಚ, ಅಸಂಬದ್ಧ ಮತ್ತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಈಗ ಈತನ ವಿರುದ್ಧ ದೇಶದ ವಿವಿಧೆಡೆ ಕೇಸ್ ಕೂಡ ಆಗಿದೆ. ಸಂಸದೀಯ ಸ್ಥಾಯಿ ಸಮಿತಿಯು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಕೇಸ್ ಹಾಕಿದ್ದಾರೆ ಈಗ ಅಸ್ಸಾಮು, ಬಾಂಬೆಲೆಲ್ಲ ಹಾಕಿದ್ದಾರೆ. ಬಟ್ ಅವನ ಆ ಪ್ರೋಗ್ರಾಮಲ್ಲಿ ಉದುರಿಸಿದ್ದ ಮುತ್ತುಗಳಿದೆಯಲ್ಲ, ಹೌದು ಸರ್, ನಿಜವಾಗ್ಲೂ ಹೇಳ್ತೀನಿ, ನೀನು ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ 10 ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಬಿಡ್ತೀನಿ, ಗ್ಯಾರಂಟಿ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಲಿ ನನ್ನ ಮೇಲೆ. ಬಳಸಿರುವಂಥ ಪದಗಳೇ ಹಂಗಿದೆ. ನೀ ಬಂದರೆ ಈಗ ನೀನು ಬರೋದಿನ ನಾನು ಹೇಳ್ತೀನಿ, ಜಜ್ಜಿ ಅವನು ಮೂತಿನ ಅಂತ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಕೊಳ್ಳಿ. ಅಡ್ವಾನ್ಸಾಗಿ ಹೇಳಿರೋಣ, ಬೇಕಾದ್ರೆ ಇದನ್ನು ಜಜ್ಬಿಡೋಣ ಹಂಗೇನೆ. ಅವನು ಆಡಿರೋ ಮಾತುಗಳಿಗೆ ಐ ರಿಪೀಟ್, ನೀನು ಬೆಂಗಳೂರಿಗೆ ಬಂದರೆ ನೀನು ಮೂತಿನ ಜಜ್ಬಿಡ್ಬೇಕು ಅಲ್ಲೇ. ಇನ್ನೊಂದು ಸರಿ ಯೂಟ್ಯೂಬಲ್ಲಿ ನಿನ್ನ ಮುಖ ಕಾಣಬಾರ್ದು. ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಕ್ಕೆ ಈ ರೀತಿಯಾಗಿ ಫಾಲೋಯರ್ಗಳು ಬಾ ಅನ್ಬೇಕು. ಇದು ಈ ಆ್ಯಟಿಟ್ಯೂಡ್ ಇದ್ದಿದ್ದರೆ ಇಂತಹ ಜಂತುಳುಗಳು ಇರ್ತಿರಲಿಲ್ಲ. ಅದಿಲ್ಲ. ಹಾಗಾಗಿ ಯಾರೇನು ಬೇಕಾದ್ರೂ ಮಾಡ್ಬೋದು, ಈ ದೇಶದಲ್ಲಿ ಯಾರೇನು ಬೇಕಾದ್ರೂ ಮಾಡ್ಬೋದು. ಅವನದ್ದು ಹೇಳಿದ್ನಲ್ಲ, ಅವನು ತಾಯಿ ಮತ್ತು ತಂದೆಗೆ ಸಂಬಂಧಪಟ್ಟಿದ್ದ ಕಾಮೆಂಟ್ರಿ ಹಾಕಿರೋದು. ಹೌದು, ಅದಕ್ಕೆ ನಾನು ಹೇಳಿದ್ದು, ಯಾಕೆ ರಂಗನಾಥ್ ಹಂಗೆ ಹೇಳ್ಬಿಟ್ರು? ಯಾವತ್ತೂ ಹೇಳದೇ ಇದ್ದವರು ಕಾನೂನು ಕೈಗೆ ತಗೊಳ್ಳೋ ವಿಚಾರದಲ್ಲಿ ಅವ್ರು ಭಾಳ ಕೇರ್ಫುಲ್ ಆಗಿರ್ತಾರಲ್ಲ, ಪ್ರವೋಕ್ ಮಾಡಲ್ಲ, ಹೇಳಲ್ಲ, ಯಾವತ್ತೂ ಮಾತಾಡಲ್ಲ ಸರ್. ಅವನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರೋದು. ಅದಕ್ಕೆ ನಾ ಈ ರಿಪೀಟ್, ಅವನು ಬೆಂಗಳೂರಿಗೆ ಬರೋದನ್ನು ಕಾಯಲೇಬೇಕು. ನಾವು ಕಾಯಲೇಬೇಕು. ಕಾಲಿಡ್ ಕೂಡ್ದವನು ಇಟ್ಟರೆ ಕಾಲು ಮುರಿಬೇಕು ಅಲ್ಲೇ ಅವನಿಗೆ. ಅದು ಯಾವ ಕೇಸ್ ಬೀಳುತ್ತೆ ಬಿದ್ದೋಗ್ಲಿ, ನೋಡೇ ಬಿಡೋಣ ಅದೇನಾಗುತ್ತೆ ಅಂತ. ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಖತಮ್ ಮಾಡಿಬಿಡ್ಬೇಕು. ಹಂಗಂಗೇನೆ ಕಂತ್ರಿಗಳನ್ನು ತೊಗೊಂಬಂದು, ಯೂಟ್ಯೂಬರ್ಗಳಂತೆ, ಇನ್ಫ್ಲೂಯೆನ್ಸರ್ಗಳಂತೆ, ಅಯೋಗ್ಯರನ್ನು ತೊಗೊಂಬಂದು ಒಳ್ಳೆಯವ್ರನ್ನ ಬಿಟ್ಟು. ಯಾಕಂದ್ರೆ ಅದರಲ್ಲೂ ಪಾಪ ತುಂಬ ಒಳ್ಳೆಯವರಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಕೆಲವರೆಲ್ಲ ಪಾಪ. ಜೋಕ್ ಅಂತೆ, ಜೋಕ್, ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ. ಜೋಕರ್ ಅಂತೆ, ಜೋಕ್. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವ ಏರ್ ಶೋ 2ನೇ ದಿನ ಪೂರೈಸಿದೆ. 25ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮೈ ನೆವರೇಳಿಸುವ ಪ್ರದರ್ಶನವನ್ನು ನೀಡಿದ್ವು. ಲಘು ಯುದ್ಧ ವಿಮಾನ, AI ಮತ್ತು ಫೈಟರ್ ಏರ್ಕ್ರಾಫ್ಟ್, ಸೈಬರ್ ಸೆಕ್ಯೂರಿಟಿ, ಡ್ರೋನ್, ರೆಡಾರ್ ಸೇರಿದಂತೆ ಅತ್ಯಾಧುನಿಕ ರಕ್ಷಣಾ ಉತ್ಪನ್ನಗಳ ಪ್ರದರ್ಶನವು ಏರ್ ಶೋನಲ್ಲಿ ನಡೆಯಿತು. ಆಗ ಏರ್ ಶೋದೆಲ್ಲ ಚೆನ್ನಾಗಿರುತ್ತೆ, ನೋಡಿದ್ದೀವಿ ನಾವು, ನೋಡೋಣ. ಅದೆಲ್ಲ ನಮ್ಮ ದೇಶದ ಶಕ್ತಿ, ನಮ್ಗೆ ಹೆಮ್ಮೆ ಕೂಡ. ಬೆಂಗಳೂರು ನಡೆಯುತ್ತೆ. ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಅನ್ನುವಂಥ ಘೋಷವಾಕ್ಯದೊಂದಿಗೆ 2012 ಫೆಬ್ರವರಿ 12ರಂದು ಲೋಕಾರ್ಪಣೆಗೊಂಡಂಥ ನಿಮ್ಮ ಪಬ್ಲಿಕ್ ಟಿವಿಗೆ ನಾಳೆ 13 ವರ್ಷದ ಸಾರ್ಥಕ ಸಂಭ್ರಮ.
ಪುಟ್ಟ ಕುಟುಂಬದಿಂದ ಶುರುವಾದಂಥ ನಿಮ್ಮ ಪಬ್ಲಿಕ್ ಟಿವಿ ಇವತ್ತು ಕನ್ನಡ ಮಾಧ್ಯಮ ಲೋಕದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೀತಿಯೇ ಪ್ರೇರಣೆ ಮತ್ತು ಶಕ್ತಿ. ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾವು ಸದಾ ಚಿರಋಣಿ. ಪಬ್ಲಿಕ್ ಟಿವಿ ಜೊತೆಗೆ ಪಬ್ಲಿಕ್ ಮೂವೀಸ್ಗೆ ನಾಳೆ 7ನೇ ವರ್ಷದ ಸಾರ್ಥಕ ಸಂಭ್ರಮ. ನಮ್ಮನ್ನು ಹರಸಿ ಹಾರೈಸಿ ಬೆಳೆಸಿದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಾಳೆ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ. ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ತಿದ್ದಿದ್ದೀರಿ, ತಪ್ಪು ಮಾಡಿದ್ದಾಗ ತಪ್ಪು ಮಾಡಿದ ತಪ್ಪು ಸಣ್ಣದಾದರೂ ಅಷ್ಟೇ, ದೊಡ್ಡದಾದ್ರು. ಹೌದು. ಎಸ್. ಇನ್ನು ಸಂಸತ್ ಕಾರ್ಯಕಲಾಪದಲ್ಲಿ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾ ಇರೋದನ್ನ ಡಿಎಂಕೆ ಸಂಸದ ದಯಾನಿಧಿ ಮಾರನ್ ಆಕ್ಷೇಪಿಸಿದ್ದಾರೆ. ಸಂಸ್ಕೃತ ಯಾರಿಗೆ ಅರ್ಥ ಆಗುತ್ತೆ? 73,000 ಮಂದಿ ಮಾತ್ರ ಮಾತನಾಡೋದು, ಸುಮ್ಮನೆ ತೆರಿಗೆದಾರರ ಹಣ ಎಲ್ಲ ಪೋಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಸ್ಪೀಕರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ನೀವು ಪಾರ್ಲಿಮೆಂಟ್ ಗಂಟೆ ದಿನಗಟ್ಟಲೆ ನಿಲ್ಲಿಸ್ಕೊಂಡು ಹೋಗೋದು ಜನರ ತೆರಿಗೆ ಪೋಲಲ್ಲ, ಹೋರಾಟ ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳಿಗೆ ಬರೀ ಗಲಾಟೆ, ದೊಂಬಿಗಳು, ದರೋಡೆಕೋರ ಥರ ಆಡ್ತಿರ್ತೀರಿ ಅಲ್ಲಿ. ಹೌದು, ಅದು ಪೋಲಲ್ಲ, ಅದು ಚೆನ್ನಾಗಿ ಕಾಣಿಸುತ್ತೆ. ಅದು ತೆರಿಗೆದಾರರ ಹಣದ ಸದ್ವಿನಿಯೋಗ. ಜನಪರವಾದ ಚರ್ಚೆ ಅಲ್ವಾ? ಇನ್ನು ಅಕ್ರಮ ಬಡ್ಡಿ ದಂಧೆಕೋರರ ಮನೆ ಮೇಲೆ ಗದಗ ಪೊಲೀಸರು ಮಿಂಚಿನ ದಾಳಿ ನಡೆಸಿದ್ದಾರೆ. ಗದಗ ಬೆಟಗೇರಿ 15 ಕಡೆ ದಾಳಿ ನಡೆಸಿದ ಪೊಲೀಸರು ಮೀಟರ್ ಬಡ್ಡಿ ದಂಧೆಕೋರರ ಮನೆಗಳಿಂದ ಅಪಾರ ಹಣ ಸೀಸ್ ಮಾಡಿದ್ದಾರೆ. ಗೋಣಿಚೀಲ ಅಂತ ಎಲ್ಲ ಯಾರ್ಯಾರ ಮನೆಯಲ್ಲಿ ಬೆಳಗ್ಗೆ ಏನೋ 500 ರೂಪಾಯಿಯಲ್ಲಿ ಬ್ರೇಕ್ಫಾಸ್ಟ್. ಇವರೇ ಸರಿ ಇಲ್ಲ, 500 ರೂಪಾಯಿಯಲ್ಲಿ ಏನು ಮಾಡ್ಕೋತಾರೆ? ಪಲ್ಯ ಮಾಡ್ಕೊಳ್ತಾರೆ. 10 ರೂಪಾಯಲ್ಲಿ ಮುದ್ದೆ ಮಾಡ್ಕೊಳ್ತಾರೆ. ಮುದ್ದೆ 100 ರೂಪಾಯಿ ಇದ್ರಲ್ಲೆಲ್ಲ ಸಾಂಬಾರು ಮಾಡ್ತಾರೆ. ಸಾಂಬಾರು ಕೊಡ್ರಿ, ಒಂದಷ್ಟು ತಿನ್ನಕ್ಕಾರು ತಿನ್ಲಿ. ಅಕ್ರಮ ಬಡ್ಡಿ. ಎಸ್. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಎಐ ಆಕ್ಷನ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡರು. ಕೃತಕ ಬುದ್ಧಿಮತ್ತೆ ವಿಚಾರದಲ್ಲಿ ಎಲ್ಲಾ ದೇಶಗಳು ಒಗ್ಗಟ್ಟಿನಿಂದ ಮುಂದಡಿ ಇರಬೇಕು ಅಂತ ಕರೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದರು. ಒಂದು ಲಡಕಾಸಿ ಟೈಪು ಯೂಟ್ಯೂಬ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಕಂಟ್ರೋಲ್ ಮಾಡಿಸ್ಬಿಡ್ತಾರಂತೆ ಮೋದಿ ಸಾಹೇಬರು. ಹೆಂಗೆ ಸರ್ ನೀವು ಕಂಟ್ರೋಲ್ ಮಾಡಿಸ್ಬಿಡೋದು? ಫಸ್ಟ್ ಯೂಟ್ಯೂಬಲ್ಲಿ ಬಟ್ ಯೂಟ್ಯೂಬ್ ಕಂಟ್ರೋಲ್ ಮಾಡ್ರಪ್ಪ, ನೋಡೇ ಬಿಡ್ತೀನಿ ನಾನು. ಅದು ಫಸ್ಟ್ ಚಾಲೆಂಜ್ ತಗೊಳ್ಳಿ. ಆಮೇಲೆ ಐ ಕಂಟ್ರೋಲ್ ಮಾಡೋರಂತೆ. ಯಾವ ಐಯೋ ಇಲ್ಲ, ಕಂಟ್ರೋಲು ಇಲ್ಲ, ಯಾವುದು ಕಂಟ್ರೋಲಿಗೂ ಸಿಗಲ್ಲ. ನೋಡ್ತಾ ಇರಿ. ಇನ್ನು ಆ ತಂತ್ರಜ್ಞಾನ ಏನು ಯೂಟ್ಯೂಬ್ ಬಂದಾಗ ಏನು ಮಜಾ ಇತ್ತಲ್ಲ, ಎಷ್ಟು ಚೆನ್ನಾಗಿತ್ತಲ್ಲ. ಮೊಬೈಲ್ ಬಂದಾಗ ಎಷ್ಟು ಖುಷಿ ಇತ್ತಲ್ಲ. ಅದೇನೇನೋ ಹುಲಿದು, ಸಿಂಹದ್ದು, ಚಿರತೆದೆಲ್ಲ ಬರ್ತಾ ಇರೋದು, ಅದೆಲ್ಲ ನೋಡಿ ಹೆಂಗಿದೆ ಗೊತ್ತಾ ಅಂತ. ಈಗ ಹಂಗೆ ಇದುವೇ ಬರುತ್ತೆ. ಎಸ್. ಇನ್ನು ಟ್ರಂಪ್ ಶೈಲಿಯಲ್ಲೇನೆ ಬ್ರಿಟನ್ ಸರ್ಕಾರ ಸಹ ಅಕ್ರಮ ವಲಸಿಗರ ವಿಚಾರದಲ್ಲಿ ಕಠಿಣವಾಗಿ ನಡ್ಕೊಳ್ತಾ ಇದೆ. ಪ್ರಮುಖವಾಗಿ ಭಾರತೀಯ ರೆಸ್ಟೋರೆಂಟ್ಗಳನ್ನು ಟಾರ್ಗೆಟ್ ಮಾಡಿದಂತೆ UK ವೈಟ್ ಬ್ರಿಡ್ಜ್ ಹೆಸರಿನಲ್ಲಿ 828 ಕಡೆಗೆ ದಾಳಿ ನಡೆಸಿ 609 ಭಾರತೀಯರ ಅಕ್ರಮ ವಲಸಿಗರನ್ನು ಬಂಧಿಸಿದೆ. ಲಂಡನ್ನು ಆಕ್ರಮಿಸ್ಕೊಂಡಿರೋದು ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಹೋಗಿರೋ ಮುಸ್ಲಿಮ್ರು. ಲಂಡನ್ ಅಲ್ಲಿ ಇನ್ನೇನ್ರಿ ಲಂಡನ್ ಸಿಟಿ ಇವತ್ತು ಆಲ್ಮೋಸ್ಟ್ ರೈಡ್ ಆಗ್ತಿರೋದು ಭಾರತೀಯರ್ದು. ಮಾಡಪ್ಪ ಮಾಡು, ನಿಂಗೂ ಕಾದಿದೆ ಒಂದಿನ. ಇನ್ನು ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿ ಭವನ ಮದುವೆ ಸಮಾರಂಭವೊಂದಕ್ಕೆ ಸಜ್ಜಾಗ್ತಾ ಇದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ PSO ಪೂನಂ ಗುಪ್ತಾ ಅವರ ಮದುವೆ ನಡೆಯುತ್ತೆ. ಮದರ್ ತೆರೆಸಾ ಕ್ರೌನ್ ಕಾಂಪ್ಲೆಕ್ಸ್ ಅಲ್ಲಿ ಸಕಲ ತಯಾರಿ ನಡೆದಿದೆ. ರಾಷ್ಟ್ರಪತಿಗಳ ಮೇಲುಸ್ತುವಾರಿಯಲ್ಲಿ ನಡೆಯುವಂತಹ ಈ ಮದುವೆ ಕಾರ್ಯಕ್ರಮಕ್ಕೆ ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೆ ಪ್ರಮುಖರು ಪಾಲ್ಗೊಳ್ಳುತ್ತಾರೆ. ಪೂನಂ ಗುಪ್ತಾಗೆ ರಾಷ್ಟ್ರಪತಿಗಳು ಜೀವನದಲ್ಲೇ ಮರೆಯಲಾಗದ ಕಾಣಿಕೆಯನ್ನ ನೀಡಿದ್ದಾರೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಎಷ್ಟು ಲಕ್ಷ ದುಡ್ಡು ಬೇಕಾದ್ರೂ ದುಡ್ಡಿರೋರೆಲ್ಲ ಕೊಡ್ತಾರೆ, ಕೋಟಿ ಬೇಕಾದ್ರೂ ಕೊಡ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಮದುವೆಗೆ ಜಾಗ ಕೊಡೋದಾದ್ರೆ ಕೊಡಲ್ಲ. ರೆಡಿ ಇದ್ದಾರೆ. ಮೇಡಮ್ ಏನಾದ್ರೂ 10 crores per day ರಾಷ್ಟ್ರಪತಿ ಭವನದಲ್ಲಿ ಮದುವೆ ಮಾಡೋಕೆ ಜಾಗ ಕೊಡ್ತೀನಿ ಬೇಕಾರೆ ಅಂತಂದ್ರೆ ಅಯ್ಯೋ ಅಂತ ಕ್ಯೂ ನಿಂತ್ಕೋತಾರೆ. ದುಡ್ಡು ಹೆಚ್ಚಾಗಿರೋರು ಇದ್ದಾರೆ. ನಿಜವಾಗ್ಲೂ ಅದು